ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಮೊದಲ ಹೇಳ್ದಂಗೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಹಾಕತ್ತೀನಿ, ನಿಮ್ಗೆ ಹಾಕ್ತೀನಿ. ಆರಿ ವರ್ಕು ಮಷಿನ್ ವರ್ಕಿನ ವಿಡಿಯೋಸ್ಗಳನ್ನ ಹಾಕ್ತೀನಿ ಅಂತ ನಿಮಗೆ ಹೇಳಿದ್ದೆ. ಹಂಗೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಅದ್ರೊಳಗೂ ನಾನು ನಿಮಗೆ ಮೊದಲ ಒಂದು ವಿಡಿಯೋದಾಗ ಹೇಳಿದ್ದೆ. ಶೋಲ್ಡರ್ ಕಡೆ ಡ್ರಾಪ್ ಆಗ್ಲಾರ್ದಂಗೆ, ಆರ್ಮೋಲ್ ಕಡೆ ರಿಂಕಲ್ ಬರ್ಲಾರ್ದಂಗೆ ಬ್ಲೌಸ್ನ ಹೆಂಗೆ ಸ್ಟಿಚ್ ಮಾಡೋಕ್ಕೂ ಅದಕ್ಕೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅದಾವು. ಅದಾದಮೇಲೆ ನಾವು ಈ ಶೋಲ್ಡ್ರ್ ಕಡೆ ಡ್ರಾಪ್ ಆಗ್ಲಾರ್ದಂಗೆ ನಾವು ಸ್ಟಿಚಿಂಗ್ ಒಳಗನ ಚೇಂಜಸ್ ಮಾಡ್ಕೋಬೋದು. ಕಟಿಂಗ್ ಅಷ್ಟೇ ಅಲ್ಲ, ಅದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತೇನೆ ನಿಮಗಂತ ಹೋದ ವಿಡಿಯೋದಾಗ ಹೇಳಿದ್ದೆ. ಅದನ್ನ ಹೇಳಿಕ್ಕಂತ ಈ ಒಂದು ವಿಡಿಯೋ ತಂದೇನಿ. ನೀವೇನು ಮಾಡ್ಬೇಕ್ರಿ, ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ಲಾರ್ದ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ. ಹಂಗೆ ಹೊಲಿಯೋ ಮುಂದೆ ನೀಟಾಗಿ ಫಿಟ್ಟಿಂಗ್ ಬರ್ಬೇಕಂದ್ರೆ ಅದಕ್ಕೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೆಂಗೆ ಅದಾವು, ಹೆಂಗೆ ನಾವು ಹೊಲಿಬೇಕನ್ನೋದ ತೋರಿಸ್ಲಿಕ್ಕಂತ ಈ ಒಂದು ವಿಡಿಯೋ ತಂದೇನಿ. ಈಗ ನೋಡ್ರಿ, ಬ್ಯಾಕ್ ಪಾರ್ಟಿಂದ ನಾ ಏನು ಮಾಡಿದೆ, ಇಲ್ಲಿ ರೌಂಡ್ ನೆಕ್ನ ಕಟ್ ಮಾಡಿಲ್ಲ, ಜಸ್ಟ್ ಹಿಂಗೆ ರೌಂಡ್ ಪಾರ್ಟ್ ಮಾಡಿ ನಾನು ಶೇಪ್ ಹಾಕೊಂಡೆ. ಆಮೇಲೆ ಹೊಲೆ ಮುಂದೆ ಏನು ಮಾಡ್ತೇನೆ ರೀ, ಕಟ್ ಮಾಡ್ತೀನಿ. ಇದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತಾವ್ರಿ. ಲಗುನ ನಾವು ಬ್ಲೌಸ್ ಹೆಂಗೆ ಹೊಲಿಬೇಕು, ಜಾಸ್ತಿ ಬ್ಲೌಸ್ ಇದ್ರೆ ಹೆಂಗೆ ಹೊಲಿಬೇಕು ಅನ್ನೋದನ್ನ ತೋರ್ಸಾತೇನೆ ರೀ. ಈಗ ನೋಡ್ರಿ, ಲೈನಿಂಗ್ ಪಾರ್ಟಿದು 4 ಬೇಕಾಕವ್ರಿ ಕ್ರಾಸ್ ಪಟ್ಟಿ. ಅದ್ರೊಳಗೆ ಒಂದು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ ಒಂದೊಂದು, ಅಂದ್ರೆ ನಮ್ಗೆ ಈಸಿ ಆಗಿಬಿಡ್ತೈತ್ರಿ. ಈಗ ನೋಡ್ರಿ, ಇಲ್ಲಿ ಸ್ಲೀವ್ಸ್ಗೆ ನಾನು ಲೈನಿಂಗ್ ಅಟ್ಯಾಚ್ ಮಾಡೇನ್ರಿ. ಈ ಲೈನಿಂಗ್ ನಾವು ಫ್ರಂಟ್ ಪಾರ್ಟು ಈ ಥರ ಇದು ಅಪೋಸಿಟ್ ಇರ್ಬೇಕು ನೋಡ್ರಿ. ಬ್ಯಾಕ್ ಆ ಕಡೆ ಅಪೋಸಿಟ್ ಇದ್ರೆ ಫ್ರಂಟ್ ಪಾರ್ಟು ಈ ಥರ ಅಪೋಸಿಟ್ ಇರಬೇಕು. ಹಿಂಗೆ ನಾವು ಇದನ್ನ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡ್ರಿ ಲೈನಿಂಗಿಗೆ. ಈಗ ಫ್ರಂಟ್ ಪಾರ್ಟಿಂದು ನಾನು ಅಟ್ಯಾಚ್ ಮಾಡತ್ತೀನಿ. ಇದಕ್ಕಂತೂ ನಾನು ನೆಕ್ ಏನು ಮಾಡ್ಬೇಕ್ರಿ, ಇಲ್ಲಿ ಶೇಪ್ ಅಷ್ಟೇ ಹಾಕ್ಕೊಂಡೀನಿ. ಇದನ್ನು ಶೇಪ್ ಹಾಕ್ಕೊಂಡೀನಿ, ಕಟ್ ಮಾಡಿಟ್ಟೇನಿ, ಅಂದರೆ ಶೇಪ್ ಅಷ್ಟೇ ಹಾಕ್ಕೊಂಡಿಲ್ಲ. ಈಗ ಬ್ಯಾಕ್ ಪಾರ್ಟಿಗೆ ಏನು ಹೆಂಗೆ ಮಾಡಿದ್ದೆ ಹಂಗಿಲ್ಲ. ಈಗ ನೋಡ್ರಿ, ನಾರ್ಮಲಾಗಿ ಮೇನ್ ಫ್ಯಾಬ್ರಿಕ್ ಯಾವತ್ತು ಜುಡ್ ಇರ್ತಾವ್ರಿ, ಅದನ್ನೆಲ್ಲ ನಾವು ನೀಟಾಗಿ ಈ ಥರ ಐರನ್ ಮಾಡ್ಕೋಬೇಕ್ರಿ. ಇದು ಒಂದು ಟಿಪ್ಸು. ನಾವು ಐರನ್ ಮಾಡ್ಕೊಲಿಲ್ಲ ಅಂದ್ರೆ ಬ್ಲೌಸು ನೀಟಾಗಿ ಬರಂಗಿಲ್ಲ ರೀ, ನೀಟ್ ಫಿಟ್ಟಿಂಗ್ ಬರೋದಿಲ್ಲ, ಹೆಂಗೆ ಬೇಕಾದಂಗೆ ಹೊಲಿಯೋದಾಗ್ಬಿಡ್ತೈತೆ ನೋಡ್ರಿ. ಆಮೇಲೆ ಇದು ನೀಟಾಗಿ ನಾವು ಲೈನಿಂಗ್ ಪಾರ್ಟು ಮತ್ತು ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡ್ಕೊಂಡ್ರೆ ಏನಾಗ್ತೈತ್ರಿ, ನಮ್ಮ ಬ್ಲೌಸು ನೀಟಾಗಿ ಬರ್ತೈತ್ರಿ. ಎಲ್ಲನೂ ಮೊದಲು ನಾವು ಈ ಥರ ಐರನ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ನೀಟಾಗಿದ್ರೆ ಚಲೋ ಅನಿಸ್ತೈತ್ರಿ ಹೊಲ್ಯಾಕ. ಇಲ್ಲ ಜುಲ್ಡ್ ಆಗಿತ್ತಂದ್ರೆ ನಾವು ಐರನಿಂಗ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸ್ಲೀವ್ಸ್ ಅಂತೂ ಮೊದಲು ಅಟ್ಯಾಚ್ ಮಾಡೇನಿ ರೀ ಲೈನಿಂಗ್ ಪಾರ್ಟ್ನ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಮಾಡಾಕುಂತೇನಿ. ಈಗ ಬ್ಯಾಕ್ ಪಾರ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಾಕುಂತೇನೆ ನೋಡ್ರಿ. ಹಂಗೆ ನಿಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಚಾನಲ್ಲು ಫಸ್ಟ್ ಟೈಮ್ ನೋಡ್ರಿ ಹೇಳತ್ತೇನೆ ರೀ, ನಾನು ಲೇಡೀಸ್ ಟೇಲರ್ ಅದೇನಿ ರೀ. ಆರಿ ವರ್ಕು ಮಷಿನ್ ವರ್ಕು ಮಾಡ್ತೀನಿ. ಆರಿ ವರ್ಕಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಹಾಕೇನಿ, ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಹಾಕೀನಿ. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿದರೆ ನಿಮ್ಗೆ ಯೂಸ್ಫುಲ್ ಆಗ್ತೈತೆ ನೋಡ್ರಿ. ಈಗ ನೋಡ್ರಿ, ಈಗ ಬ್ಯಾಕ್ ಪಾರ್ಟ್ನ ನಾನು ರೆಡಿ ಮಾಡ್ಕೊಂಡೇನಿ, ಆಮೇಲೆ ಫ್ರಂಟ್ ಪಾರ್ಟು ರೆಡಿ ಮಾಡ್ಕೊಂಡೇನಿ. ಈಗ ಇಲ್ಲಿ ಆರ್ಮ್ ಹೋಲ್ ಕಡೆ ಆಮೇಲೆ ಶೋಲ್ಡ್ರ್ ಕಡೆ ಡ್ರಾಪ್ ಆಗ್ಲಾರ್ದಂಗೆ, ಆರ್ಮ್ ಹೋಲ್ ಕಡೆ ರಿಂಕಲ್ ಬರ್ಲಾರ್ದಂಗೆ ಹೆಂಗೆ ನಾವು ಇದನ್ನು ಮಾಡಿಕೊಂಡು ಸೇಫ್ಟಿಯಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಹೆಂಗೆ ಸ್ಟಿಚ್ ಮಾಡೋದಂತ ತೋರ್ಸಾಕುಂತೇನೆ ನೋಡ್ರಿ. ಈಗ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ನಾನು ಇದು ಒಂದು ಬ್ಲೌಸ್ ಪಾರ್ಟ್ನ ಇಟ್ಕೊಂಡೆ ನೋಡ್ರಿ, ರೆಡಿ ಮಾಡಿದ್ದ ಟಕ್ಸ್ ಪಾಯಿಂಟ್ ಎಲ್ಲ ಹಿಡ್ಕೊಂಡೆ. ಈಗ ನೋಡ್ರಿ, ಈಗ ನಾರ್ಮಲ್ ಆಗಿ ಜಸ್ಟ್ ಈಗ ಅರ್ಧ ಇಂಚಿಗೆ ಸ್ಟಿಚ್ ಹಾಕಾಕುಂತೇನಿ. ಇದ್ರೊಳಗೂ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಐತ್ರಿ. ಇದ್ರೊಳಗೂ ಹೆಂಗೆ ಸ್ಟಿಚ್ ಹಾಕಿದ್ರೆ ನಮ್ಗೆ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಆ್ಯಕ್ಚುಲಿ ಟ್ಯಾಗ್ ಎಲ್ಲರೂ ಹಾಕಿಸ್ಕೋತಾರೆ ಹಿಂದೆ ಕಸಿ, ಬಟ್ ಕೆಲವೊಬ್ರು ಕಸಿ ಹಾಕಿಸ್ಕೊಳ್ಳಲ್ಲ. ಕಸಿ ಹಾಕಿಸ್ಕೊಳ್ಳಾರ್ದವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತೈತೆ ನೋಡ್ರಿ. ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ನಮ್ಗೆ ಹೊಲಿದು ಕೊಡ್ಬೇಕಂದ್ರೆ ಅದ ಒಂದು ನಮಗೆ ಚಾಲೆಂಜ್ ಇರ್ತೈತಿ. ಆಮೇಲೆ ಇದು ನಾನು ಫ್ರಂಟ್ ಪಾರ್ಟ್ ಎಲ್ಲ ಮೊದಲ ಟಕ್ಸ್ ಪಾಯಿಂಟ್ ಎಲ್ಲ ಇಟ್ಕೊಂಡು ರೆಡಿ ಇಟ್ಟಿದ್ದೆ. ನಿಮ್ಗೆ ಅದ್ರದ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅದಾವು, ಅದು ಬೇಕಾತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ, ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಈಗ ನೋಡ್ರಿ, ಮ್ಯಾಗ ಇಲ್ಲಿ ಒಂದು ಸ್ವಲ್ಪ ಶೋಲ್ಡರ್ ಕಡೆ ಕ್ರಾಸ್ ಬರ್ಬೇಕ್ರಿ. ಹಂಗೆ ಕ್ರಾಸ್ ನಾವು ಸ್ಟಿಚ್ ಮಾಡಿದರೆ ಏನಾಗ್ತೈತ್ರಿ, ನಮ್ಮದು ಒಂದು ಶೋಲ್ಡ್ರದ್ದು ಡ್ರಾಪ್ ಆಗೋದಿಲ್ಲ. ಸ್ವಲ್ಪ ಕ್ರಾಸ್ ಮ್ಯಾಗ ನಾವು ಸ್ಟಿಚ್ ಮಾಡ್ಬೇಕಾಕೈತ್ರಿ ನೆಕ್ಕಿನ ಕಡೆ. ಆಮೇಲೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋ ಅಲ್ಲೇ ಫ್ರಂಟಿಗೆ ಫ್ರಂಟ್ ಬರೋಂಗೆ, ನಾವು ಫ್ರಂಟ್ ಪಾರ್ಟಿಗೆ ಹೆಂಗಿದ್ರು ಪಾಸ್ ಮಾರ್ಕ್ ಹಾಕಿರ್ತೇವಲ್ರಿ, ನಮಗೆ ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ಬರೋಂಗೆ, ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಪಾರ್ಟ್ ಬರೋಂಗೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ನೋಡ್ರಿ. ಹಿಂಗೆ ಅಟ್ಯಾಚ್ ಮಾಡಿದ್ರೆ, ನೀಟಾಗಿ ಅಟ್ಯಾಚ್ ಮಾಡಿದ್ರೆ ನಮ್ಮ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಬರ್ತೈತ್ರಿ. ಆಮೇಲೆ ಎಲ್ಲದಕ್ಕೂ ಡಬಲ್ ಹೊಲಿಗೆನ ಹಾಕ್ಬೇಕ್ರಿ, ಸಿಂಗಲ್ ಹಾಕಬಾರ್ದು. ಸ್ಲೀವ್ಸಿಗೆ ಫಿಟ್ಟಿಂಗ್ ಒಂದು ಸೈಡ್ ಮೇನ್ ಏನು ಒಂದು ಸೈಡ್ ಹಾಕಿರ್ತೀವಲ್ರಿ, ಅದು ಡಬಲ್ ಹೊಲಿಗೆ ಹಾಕಿರ್ ನಡೀತೈತೆ. ಆಮೇಲೆ ಎಲ್ಲ ಸಿಂಗಲ್ ಒಂದು 4 ಸಿಂಗಲ್ ಹೊಲಿಗೆ ಹಾಕ್ಬೇಕ್ರಿ. ಈಗ ನೋಡಿರಿ, ಸ್ಲೀವ್ಸಿಗೂ ಡಬಲ್ ಹೊಲಿಗೆ ಹಾಕತ್ತೇನೆ, ಮತ್ತು ರಿವರ್ಸ್ ತೊಗೊಂಡು ಮತ್ತು ಹೊಲಿಗೆ ಹಾಕುತ್ತೇನೆ ನೋಡ್ರಿ. ಅಲ್ಲಿ ಎಲ್ಲನೂ ಡಬಲ್ ಹೊಲಿಗೆ ಹಾಕ್ಬೇಕು. ಸುಮ್ಮನೆ ಸಿಂಗಲ್ ಹೊಲಿಗೆ ಹಾಕಿ ಆಮೇಲೆ ಹಾಕ್ಕೊಂಡಾಗ ಯಾವಾಗಲಾದರೂ ಸ್ವಲ್ಪ ಉಚ್ಚಿದಂಗೆ ಆತಂದ್ರೆ ಆಮೇಲೆ ಎಲ್ಲದಕ್ಕೂ ನಮ್ದು ಕೆಟ್ಟ ಹೆಸರು ಬರ್ತೈತೆ ನೋಡ್ರಿ. ನಮ್ಮ ಕಸ್ಟಮರ್ ನಾವು ಕಳ್ಕೊಬಾರ್ದ್ರಿ. ಅವ್ರಿಗೆ ನಾವು ಹೆಂಗೆ ನೀಟಾಗಿ ಬ್ಲೌಸ್ ಹೊಲಿದು ಕೊಡ್ತೇವಲ್ಲ, ಹಂಗೆ ಮತ್ತಷ್ಟು
ನಮಗೆ ಬ್ಲೌಸ್ ತೊಗೊಂಬಂದು ಕೊಡ್ತಾರೆ. ಆಮೇಲೆ ಬ್ಲೌಸ್ ಕೊಡೋ ಮುಂದೂ ನಾವು ಅವ್ರಿಗೆ ಹೇಳಬೇಕು, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಫಿಟ್ಟಿಂಗ್ ಒಳಗೆ ಪ್ರಾಬ್ಲಮ್ ಇದ್ರೆ ತೊಗೊಂಬರ್ರಿ, ನಾನು ಆಗಿಂದಾಗ ಮಾಡಿಕೊಡ್ತೀನಿ ಅಂತ ಹೇಳಬೇಕ್ರಿ. ಈಗ ಒಂದನ್ನ ಸ್ಲೀವ್ಸ್ ಅಟ್ಯಾಚ್ ಮಾಡ್ದಂಗೆ ಇನ್ನೊಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಈಗ ಫಿಟ್ಟಿಂಗ್ ಹಿಡಿಯತ್ತೇನೆ ನೋಡ್ರಿ. ಈ ಒಂದು ಬ್ಲೌಸ್ ಈಗ ಫಿಟ್ಟಿಂಗ್ ಹಿಡಿಯೋದನ್ನು ಭಾಳ ಇಂಪಾರ್ಟೆಂಟ್ ಐತ್ರಿ. ಇದು ಒಂದು ಟಿಪ್ಸ್ ನೋಡ್ರಿ, ಬ್ಲೌಸ್ ನೀಟಾಗಿ ಬರ್ಬೇಕಂದ್ರೆ ಇದು ಒಂದು ಟಿಪ್ಸ್ ರೀ. ಆಮೇಲೆ ನಮ್ಗೆ ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ನಾವು ಕರೆಕ್ಟ್ ಆರ್ಮೋಲ್ ರೌಂಡ್ ಕರೆಕ್ಟ್ ಬರೋ ಹಂಗೆ ನಾವು ಫಿಟ್ಟಿಂಗ್ ಹಿಡಿಬೇಕ್ರಿ. ಹಂಗೆ ಜಾಸ್ತಿ ಫಿಟ್ಟಿಂಗ್ ಹಿಡಿದ್ಬಿಟ್ರೆ ಪರ್ಫೆಕ್ಟ್ ಬರೋದಿಲ್ಲ ರೀ. ನಮ್ಮ ಕಟ್ಟಿಂಗ್ ಒಳಗೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಟ್ಟು ಕಟಿಂಗ್ ಮಾಡ್ತೀವಿ, ಹಂಗೆ ಸ್ಟಿಚಿಂಗ್ ಒಳಗೂ ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ನಾವು ಸ್ಟಿಚ್ ಮಾಡ್ಬೇಕು ನೋಡ್ರಿ. ನಾನು ಏನು ಹೇಳ್ತೀನಿ ಅಂದ್ರೆ, ನಮ್ಮ ಕಟ್ಟಿಂಗ್ ಅನ್ನೋದು ನೀಟಾಗಿತ್ತಂದ್ರೆ ನಮ್ಮ ಸ್ಟಿಚಿಂಗು ನೀಟಾಗಿರ್ತೈತೆ ರೀ. ನಮ್ಮ ಸ್ಟಿಚಿಂಗು ನೀಟಾಗಿತ್ತಂದ್ರೆ ನಮ್ಮ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರ್ತೈತೆ ನೋಡ್ರಿ. ಅದಕ್ಕೆ ಹೇಳೋದ್ರಿ, ಕಟ್ಟಿಂಗು ಸ್ಟಿಚಿಂಗು ಫಿಟ್ಟಿಂಗು ಪರ್ಫೆಕ್ಟಾಗಿ ಬರ್ಬೇಕಂದ್ರೆ ನಾವು ನೀಟಾಗಿ ಕೆಲಸ ಮಾಡೋದನ್ನ ಕಲಿಬೇಕು. ಟೈಮು ಫಸ್ಟ್ ಏನಾಗ್ತೈತೆ ರೀ, ಹೊಲೆ ಮುಂದೆ ಜಾಸ್ತಿ ತೊಗೋತೇವ್ರಿ. ಆಮೇಲೆ ಏನಾಗ್ತೈತೆ ರೀ, ಹೊಲ್ಕೊಂತ ಬಂದಂಗೆ ನಮಗೆ ಪ್ರಾಕ್ಟೀಸ್ ಆಗ್ತೈತೆ ರೀ. ಆಮೇಲೆ ಟೈಮ್ ಸ್ವಲ್ಪ ಕಮ್ಮಿ ಆಗ್ತೈತೆ ರೀ. ಆಮೇಲೆ ಮೋಟ್ರ್ ಏನಾರ ಹಚ್ಚಿದ್ವಿ ಅಂದ್ರೆ ಮಷಿನ್ಗೆ ಲಘುನ ಬ್ಲೌಸ್ಗಳು ಆಗ್ತಾವ್ರಿ. ಮೋಟ್ರ್ ಹಚ್ಚಿಲ್ಲ ಅಂದ್ರೆ ಸ್ವಲ್ಪ ತುಳಿದು ಹೊಲಿಯೋದು ಅಂತಂದ್ರೆ ಸ್ವಲ್ಪ ಲೇಟಾಗಿ ಆಗ್ತೈತೆ ರೀ. ನಾವು ಹೆಂಗೆ ನಮ್ಮ ಮ್ಯಾಗ ಡಿಪೆಂಡ್ ಅಲ್ರಿ, ನಮ್ಮ ಕಡೆ ಮಷಿನ್ ಯಾವ್ದು ಇರ್ತೈತಿ ಅದ್ರ ಮ್ಯಾಗ ಡಿಪೆಂಡ ಬ್ಲೌಸ್ ಹೊಲಿಯೋದು. ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೇನೆ ಅಂದ್ರೆ, ಫಸ್ಟ್ ಹೊಲಿಯೋರು ನೀವೇನೈತಲ್ಲ ಮೋಟ್ರ್ ಹಚ್ಚಿದ್ರು ಅದು ಒಂದು ತೊಂದರೆ ಆಗ್ತೈತೆ ನೋಡ್ರಿ. ಯಾಕಂದ್ರೆ ಒಮ್ಮೆ ಸ್ಪೀಡಾಗಿ ಹೋಗ್ಬಿಡ್ತೈತೆ ರೀ. ಆಮೇಲೆ ಹೊಲಿಯೋರು ಸ್ವಲ್ಪ ಸ್ಲೋ ಆಗಿ ಹೊಲಿತಿರ್ತಾರೆ. ಈಗೆಲ್ಲ ಫಿಟ್ಟಿಂಗ್ ಹಿಡಿದ್ಮ್ಯಾಗ ನಾನು ಇಲ್ಲಿ ಆರ್ಮ್ಹೋಲ್ದು ರೌಂಡ್ದು ಮೆಜರ್ಮೆಂಟ್ ತೊಗೊಳತ್ತೀನಿ ರೀ. ಇದು ಒಂದು ಭಾಳ ಮುಖ್ಯ ಐತ್ರಿ. ನಮ್ಮ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂದ್ರೆ ಆರ್ಮ್ಹೋಲ್ದು ರೌಂಡ್ ಅನ್ನೋದು ಪರ್ಫೆಕ್ಟಾಗಿರ್ಬೇಕು ನೋಡ್ರಿ. ಹಂಗೆ ನಾವು ಫಿಟ್ಟಿಂಗ್ ಹಿಡಿಬೇಕ್ರಿ. ಈಗ ಇದಕ್ಕೆ ಈ ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡತ್ತಿಲ್ರಿ, ನಾನು ಹೆಮ್ಮಿಂಗ್ ಪಟ್ಟಿ ಹೊಳ್ಸಾತೇನೆ ರೀ. ಬಿಕಾಸ್ ಯಾಕಂದ್ರೆ ಅವ್ರದ್ದು ಮೇನ್ ಫ್ಯಾಬ್ರಿಕ್ಕು ಕಡಿಮೆ ಇತ್ತು, ಜಾಸ್ತಿ ಇದ್ದಿದ್ದಿಲ್ಲ. ಅದು ಅವ್ರದ್ದು ಪೈಪಿಂಗಿಗೆ ಇದು ಬಟ್ಟೆ ಅನ್ನೋದು ಉಳಿಲಿಲ್ಲ. ಅದಕ್ಕೆ ನಾ ಏನು ಮಾಡಿದ್ದೆ, ಲೈನಿಂಗ್ ಬಟ್ಟಿನ ನಾನು ಒಳಗೆ ಹೆಮ್ಮಿಂಗ್ ಪಟ್ಟಿ ಹೊಳ್ಸಾತೀನಿ. ಅವರು ಒಂದು 7 ಬ್ಲೌಸ್ದಾಗ ಎಲ್ಲವಕ್ಕೂ ಪೈಪಿಂಗ್ ಮಾಡೀನಿ. ಬಟ್ ಈ ಒಂದು ಬ್ಲೌಸಿಗೆ ಪೈಪಿಂಗ್ ಮಾಡಲಿಲ್ಲ, ಹೆಮ್ಮಿಂಗ್ ಪಟ್ಟಿ ಹೊಳ್ಸಾತೀನಿ. ಈ ಹಿಂದೆ ನಿಮಗೆ ವಿಡಿಯೋದಾಗ ಪೈಪಿಂಗ್ ಮಾಡೋದು ತೋರಿಸಿದ್ದೆ. ಬಟ್ ಈಗ ನಿಮಗೆ ಹೆಮ್ಮಿಂಗ್ ಪಟ್ಟಿ ಹೆಂಗೆ ಹೊಳ್ಸಾತೀನಿ ಅಂತ ಹೇಳಿ ತೋರ್ಸಾತೀನಿ. 1.5 ಇಂಚಿಂದು ಬಟ್ಟೆ ತೊಗೊಂಡು ಕ್ರಾಸ್ ಮ್ಯಾಗ ತೊಗೋಬೇಕ್ರಿ. ಅದನ್ನು ನಾವೀಗ ಪೈಪಿಂಗಿಗೆ ಏನು ಕ್ರಾಸ್ ಮ್ಯಾಗ ಬಟ್ಟೆ ತೊಗೋತೇವಲ್ರಿ, ಹಂಗೆ ನಾವು ಕ್ರಾಸ್ ಮ್ಯಾಗ್ನ ಬಟ್ಟೆ ತೊಗೊಂಡು ಎಲ್ಲ ಪೀಸಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡು ಅದನ್ನು ಮತ್ತೆ ಫೋಲ್ಡ್ ಮಾಡಿ ಹಿಂಗೆ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ನೋಡ್ರಿ. ಹೆಂಗೆ ಅಟ್ಯಾಚ್ ಮಾಡತ್ತೇನೆ ಅಂತ ನೋಡ್ರಿ ನೀವು. ಹಿಂಗೆ ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ, ಹೆಮ್ಮಿಂಗ್ ಪಟ್ಟಿ ಹೊಳ್ಸೋದು. ಈಗ ಲಾಸ್ಟಿಗೆ ಎಲ್ಲ ಫಿಟ್ಟಿಂಗ್ ಆದಮೇಲೆ ಹಿಂಗೆ ಪೈಪಿಂಗ್ ಅಥವಾ ಹೆಮ್ಮಿಂಗ್ ಪಟ್ಟಿ ಹೊಳ್ಸೋದು ನಾವು ಪಟ್ಟಿ ಅಟ್ಯಾಚ್ ಮಾಡಿದರೂ ನಡೀತೈತಿ ನೆಕ್ಕಿಗೆ. ಅಥವಾ ನಾವು ಒಮ್ಮೆ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಪ್ರೊಸೆಸ್ ಫಿಟ್ಟಿಂಗ್ ಹಿಡಿದ್ರೂ ನಡೀತೈತಿ ನೋಡ್ರಿ. ನಮಗೆ ಹೆಂಗೆ ಕಂಫರ್ಟೇಬಲ್ ಅನಿಸ್ತೈತಿ ಹಂಗೆ ಮಾಡ್ಬೇಕು ನೋಡ್ರಿ. ಒಟ್ಟಾರೆ ನಮ್ಮ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ನೀಟಾಗಿರ್ಬೇಕು ನೋಡ್ರಿ. ಆಮೇಲೆ ಇನ್ನೂ ಒಬ್ರು ಕಮೆಂಟ್ ಹಾಕಿದ್ರಿ ನನಗೆ, ಅವರು ಏನೋ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋದನ್ನ ಕಲ್ತಾರಂತ. ಅವರು ಏನಂದ್ರು ನನಗೆ, ಕಸ್ಟಮರ್ ಬರ್ವಲ್ರು ಅಕ್ಕ, ಏನು ಮಾಡೋದು, ನೀವು ಆರಿ ವರ್ಕು ಮಾಡ್ತೀರಿ, ಮಷಿನ್ ವರ್ಕು ಮಾಡ್ತೀರಿ, ಆಮೇಲೆ ಟೇಲ್ರಿಂಗ್ನು ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ತೀರಿ ಅಂತ ನನಗೊಬ್ರು ಕಮೆಂಟ್ ಹಾಕಿದ್ರಿ. ಅವ್ರಿಗೇನು ಹೇಳ್ತೀನಿ ಅಂದರೆ, ನೀವು ಟೇಲ್ರಿಂಗ್ ಕೆಲಸ ಮಾಡತ್ತಿದ್ರೆ ಟೇಲ್ರಿಂಗ್ ಮಾಡೋ ಅಂಥ ಕಸ್ಟಮರ್ಗೆ ನೀವು ಅಲ್ಲೇ ಕ್ಯಾಚ್ ಮಾಡ್ಕೋಬೇಕ್ರಿ. ಈಗ ನಾನು ಮಷಿನ್ ವರ್ಕೂ ಕಲ್ತೇನೆ ರೀ, ಹಿಂಗೆಲ್ಲ ಬರ್ತಾವು ಅಂಥೇಳಿ ನೀವು ಒಂದು ಬ್ಲೌಸ್ ಒಳಗೆ ಹಾಕಿ ಇಟ್ಕೊಂಡ್ರಿ. ಆಮೇಲೆ ನಿಮಗೆ ಬೇಕಂದ್ರೆ ಇಂಥ ವರ್ಕ್ ಮಾಡಿ ನಿಮಗೆ ಹೊಲಿದು ಕೊಡ್ತೀನಿ ಅಂಥೇಳಿ ನೀವು ಅವ್ರಿಗೆ ತೋರಿಸ್ಕೊಂಡು ನೀವು ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋದನ್ನ ಅವ್ರಿಗೆ ಹೇಳಬೇಕ್ರಿ. ಹೇಳಿ ನೀವು ಟೇಲ್ರಿಂಗ್ ಮಾಡತ್ತಿದ್ರೆ ನಾನು ವರ್ಕ್ ಮಾಡಿಕೊಡ್ತೀನಿ ಅಂತೇಳಿ ಅದ ಕಸ್ಟಮರ್ನ ನೀವು ಇದು ಮಾಡ್ಕೋಬೇಕ್ರಿ. ಇಲ್ಲ ನೀವು ಟೇಲ್ರಿಂಗ್ ಮಾಡತ್ತಿಲ್ಲ, ಬರೀ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋದು ಅಷ್ಟೇ ಕಲ್ತೀರಿ ಅಂದ್ರೆ ನೀವು ನಿಮ್ಮ ಓಣಿ ಒಳಗೆ ಅಲ್ಲೇ ನಿಮ್ಮ ಕಾಲೋನಿ ಒಳಗೆ ಎಲ್ಲೆಲ್ಲೆಲ್ಲ ಟೇಲ್ರಿಂಗ್ದು ಶಾಪ್ಗಳದಾವಲ್ಲ ಅಲ್ಲಿ ಹೋಗಿ ಏನು ಮಾಡ್ಬೇಕ್ರಿ, ನೀವು ಹಿಂಗೆ ನಾವು ಕಲ್ತೇವ್ರಿ, ಆರಿ ವರ್ಕ್ ಕಲ್ತೇವಿ, ಮಷಿನ್ ವರ್ಕ್ ಕಲ್ತೇವೆ ಅಂತ ಹೇಳಿ ನೀವು ಮಾಡ್ದಂಥ ವರ್ಕ್ನ ಅವ್ರಿಗೆ ತೋರಿಸ್ಬರ್ಬೇಕು. ತೋರಿಸಿ ಬಂದಾಗ ಏನಾಗ್ತೈತಿ ರೀ, ಅವರಿಗೆ ಗೊತ್ತಾಗ್ತೈತಿ ನೀವು ಮಷಿನ್ ವರ್ಕ್ ಕಲ್ತೀರಿ. ಆಮೇಲೆ ಅವರು ಏನು ಮಾಡ್ತಾರೆ, ಕಸ್ಟಮರ್ ಹಿಡಿದು ನಿಮ್ಗೆ ಕೊಡ್ತಾರೆ ವರ್ಕ್ ಮಾಡ್ಲಿಕ್ಕೆ ಅಂಥೇಳಿ. ನಿಮಗೂ ಅವಾಗ ಬಿಸ್ನೆಸ್ ಇಂಪ್ರೂವ್ ಆಗ್ತೈತಿ. ಫಸ್ಟ್ ಕಲಿಯೋರು ಹಂಗೆ ಮಾಡಬೇಕು. ಎಲ್ಲ ನಾನು ಹಂಗೆ ಮಾಡಿದ್ದೆ ಫಸ್ಟ್. ಆದರೆ ನಂದೊಂದು ಏನಂದ್ರೆ, ಟೇಲ್ರಿಂಗಿಗೆ ಕಸ್ಟಮರ್ ಬರ್ತಿದ್ರಲ್ಲ ಅದ ಕಸ್ಟಮರ್ನ ನಾನು ಆರಿ ವರ್ಕಿಗೆ ಮತ್ತು ಮಷಿನ್ ವರ್ಕಿಗೆ ನಾನು ಕ್ಯಾಚ್ ಮಾಡ್ಕೊಂಡ್ಬಿಟ್ಟೆ. ಅವ್ರಿಗೆ ಹೇಳಿದೆ, ನಾನು ಆರಿ ವರ್ಕ್ ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತ ಮೊದಲ ಮಾಡಿಟ್ಕೊಂಡಿದ್ದು ತೋರಿಸ್ತಿದ್ದೆ. ಆಮೇಲೆ ಮಷಿನ್ ವರ್ಕು ಮಾಡ್ತೀನಿ ಅಂಥೇಳಿ ಮಾಡಿಟ್ಕೊಂಡಿದ್ದು ತೋರಿಸ್ತಿದ್ದೆ. ಹಾಗಾಗಿ ಏನಾಗ್ಬಿಡ್ತೆ ಅಂದರೆ, ರ್ಯಾಲ್ಸನ್ ಮಷಿನ್ನ ತೊಗೊಂಡ್ಕೊಳ್ಳೇನೋ 1 ತಿಂಗಳಿಗೆ ನಾನು ಆ ತೊಗೊಂಡಂಥ ಅಮೌಂಟ ಹೊಳ್ಳಿಸ್ಬಿಟ್ಟೆ ನೋಡ್ರಿ. ಈಗ ನೋಡ್ರಿ, ಇಲ್ಲಿ ನಾನು ಈ ಬ್ಲೌಸ್ನ
ಕಂಪ್ಲೀಟಾಗಿ ಹೆಮ್ಮಿಂಗ್ ಪಟ್ಟಿ ಹೊಳಿಸಿ ನಾನು ಕಂಪ್ಲೀಟಾಗಿ ಮುಗಿಸೇನಿ. ಇದಕ್ಕೆ ಏನು ಪೈಪಿಂಗ್ ಮಾಡಿಲ್ಲ ನಾನು. ಹೆಮ್ಮಿಂಗ್ ಪಟ್ಟಿ ನಾವು ಹೆಮ್ಮಿಂಗ್ ಮಾಡ್ತೇವಲ್ಲ ಆ ಪಟ್ಟಿನ ಹಚ್ಚೇನಿ ನೋಡ್ರಿ ಈ ಒಂದು ಬ್ಲೌಸ್ನು. ಆಮೇಲೆ ಇಂಥವು 7 ಬ್ಲೌಸ್ನ ಹೊಲ್ದೇನಿ. ಯಾವುದಕ್ಕೂ ನಾನು ಕಸಿ ಹಾಕಿಲ್ಲ. ಅವ್ರದ್ದು ಶೋಲ್ಡ್ರ್ ಡ್ರಾಪ್ ಆಗ್ತೈತಿ, ಬಟ್ ಅವ್ರು ಕಸಿ ಬೇಡ ಅಂತಾರೆ. ಹಾಗಾಗಿ ನಾನು ಏನು ಮಾಡೇನ್ರಿ, ಶೋಲ್ಡ್ರ್ ಕಡೆ ನಿಮ್ಗೆ ಹೇಳಿದ್ನಲ್ರಿ ಸ್ಟಿಚ್ ಮಾಡೋದು ಸ್ವಲ್ಪ ಮಟ್ಟಿಗೆ ನಾವು ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು. ಅದಾದಮೇಲೆ ನಮ್ಮ ಆರ್ಮ್ ರೌಂಡ್ ಏನಿರ್ತೈತಲ್ಲ ಸ್ಲೀವ್ಸ್ದು ಅದು ಪರ್ಫೆಕ್ಟ್ ಆಗಿರಬೇಕು. ಅವ್ರದ್ದು ಏನು ನೀವು ಅಳತಿ ಬ್ಲೌಸ್ ಇಸ್ಕೊಂಡ್ರೆ ಅವ್ರಿಗೆ ಕೇಳಬೇಕು ಇದು ಪರ್ಫೆಕ್ಟ್ ಐತೋ ಇಲ್ಲ ಅಂತೇಳಿ. ಪರ್ಫೆಕ್ಟ್ ಇಲ್ಲ ಅಂದರೆ ನೀವು ಒಂದ್ಸಲ ಆರ್ಮ್ ಹೋಲ್ ರೌಂಡ್ ಅಳತಿ ಇಟ್ಕೊಳ್ಳೋದು ಭಾಳ ಯೂಸ್ಫುಲ್ ಅಂತ ನಾ ಅನ್ಕೋತೇನೆ ನೋಡ್ರಿ. ಆರ್ಮ್ ಹೋಲ್ ರೌಂಡ್ ಅವ್ರು ಪರ್ಫೆಕ್ಟ್ ಆಗಿದ್ರೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ. ಇಲ್ಲ ಆರ್ಮ್ ಹೋಲ್ ಕಡೆ ಟೈಟ್ ಆಗುತ್ತಂದ್ರೆ ಶೋಲ್ಡ್ರ್ ಡ್ರಾಪ್ ಆಗೋದಂತೂ ಗ್ಯಾರಂಟಿ ನೋಡ್ರಿ. ಇವು 2 ಕಡೆ ಆಮೇಲೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರೋದು ಕಡೆ 3 ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ನಿಮ್ಮದು ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಆಮೇಲೆ ಆ ಶೋಲ್ಡ್ರ್ ಡ್ರಾಪ್ ಆಗಲಿಲ್ಲ ಅಂದರೆ ನಿಮ್ಮ ಆರ್ಮ್ ಹೋಲ್ ಕಡೆ ರಿಂಕಲ್ಲು ಬರೋದಿಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ. ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ವಿಡಿಯೋಸ್ಗಳನ್ನು ಹಾಕ್ಕೊತ ಹೋಗ್ತೀನಿ. ಯೂಸ್ಫುಲ್ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.